ಶರಣು ಶರಣು ಶರಣು. ಚಂದ ಮಿಕ್ಸ್ ಆಗವಿದು. ನಾನು ನೋಡ್ಬಿಟ್ಟೆ ನಾರು ತಿಂತಿ. ಎಂತೆ ಬೆಳಬೆಳಗ್ಗೆ ರವಿವಾರ ರಜಾ ದಿನ. ಬಂದಿರು, 2 ನಿಮಿಷ ಕೊಡು ಬಂದಿ. ಆತು 2 ನಿಮಿಷ ಕೊಡು ಬಂದಿ. ಸಂಡೆ ಹೇಳಕ್ಕೆ ಇದು ಕಂಬ್ಲೆ ಆಳಸಿತನ ಮಾಡ್ತೀಯಲ್ಲ ನೀನು. ಹಾಂ, ದಿನ 5 ಗಂಟೆಗೆ ಇರಕತ್ತಿ ನಾನು. ಭಾರತೀಯ ನಾರಿ. ಭಾರತೀಯ. ಸೂರ್ಯ ನೋಡು, ಮಳೆಗಾಲ ನೋಡ ಇದು. ಎಂತ ಮಳೆಗಾಲ ಹಳೆ ಅರ್ಥ ಆಗದೆ ಇದ್ದಿ ನಾನು ಅಲ್ಲ. ಏಳು ಶಿವ ಏಳು ಶಿವ, ಬಾಳ ಬಂಡಿ ಹೂಡು ಶಿವ, ಹಾಡು ಶಿವ ಹಾಡು ಶಿವ ಸುಪ್ರಭಾತ. ಹೇ ಪ್ರಭಾತ ನಿನಗೆ ಸುಪ್ರಭಾತ. ಶರಣು ಶರಣು ಶರಣು. ಏಳು ಶಿವ ಏಳು ಶಿವ, ಭೂಮಿ ನಮ್ಮ ಆಲಯ, ಭೂಮಿ ನಮ್ಮ ಆಲಯ, ಕಾಯಕವೇ ದೇವರು, ದೇವರಿಗೆ ಸೂರ್ಯನದೇ ಆರತಿ. ಗುಡಿಯ ಶಿವ ನಲಿಯೋ ಶಿವ, ಕಾಮ ಕ್ರೋಧ ಎಸೆದ ಮೇಲೆ ಏಳು ಶಿವ ಏಳು ಶಿವ. ಬಾಳ ಬಂಡಿ ಹೂಡು ಶಿವ, ಹಾಡು ಶಿವ ಹಾಡು ಶಿವ ಸುಪ್ರಭಾತ. ಸುಪ್ರಭಾತ ನಿನಗೆ ಸುಪ್ರಭಾತ. ಶರಣು ಶರಣು ಶರಣು. ಬಾಳ ಬಂಡೆ ಎಳೆಯಲು ಬಾಳ ಬಂಡೆ ಎಳೆಯಲು, ಪ್ರೇಮವೆಂಬ ಭೂಮಿಗೆ ಪಾಪಗಳ ವ್ಯಾಘ್ರಗಳ ಹೂಡದೆ, ಮನದ ಹೊಲ ಉಳುವ ಛಲ ಕಣ್ಣ ತುಂಬ ತುಂಬಿಕೊಂಡು ಏಳು ಶಿವ ಏಳು ಶಿವ. ಬಾಳ ಬಂಡಿ ಹೂಡು ಶಿವ, ಹಾಡು ಶಿವ ಹಾಡು ಶಿವ ಸುಪ್ರಭಾತ. ಸುಪ್ರಭಾತ ನಿನಗೆ ಸುಪ್ರಭಾತ. ಶರಣು ಶರಣು ಶರಣು. ಶರಣು ಶರಣು ಶರಣು. ಶರಣು ಶರಣು ಶರಣು. ಶರಣು ಶರಣು ಶರಣು. ವಾಕ್ ಮಾಡಿ ಮಾಡಿ ಮೈಯಲ್ಲಿಪ್ಪ ಕೊಬ್ಬೆಲ್ಲ ಕರಗಿಸಿಗಿದೆ. ಹುಷವಾಗುಚ್ಚು. ಅದಕ್ಕೆ ಕೊಬ್ಬು ಹಾಕಿ ದೋಸೆ ಮಾಡ್ತಾ ಇದ್ದಿ ನಾನು. ಕೊಬ್ಬು ಎಕ್ಸ್ಟ್ರಾ ಕೊಬ್ಬು ಹಾಕಿ ದೋಸೆ ಮಾಡ್ತಾ. ಮೆಂತೆ ದೋಸೆ ಅಲ್ದ? ಮೆಂತೆ ದೋಸೆ. ಹಚ್ಗೆಂಬಲೆ ಆ್ಯಕ್ಚುಲಿ ಅಂತೂ ಮಾಡಿದ್ನಿಲ್ಲೇ. ಶರತ್ತಂಗೆ ಅರ್ಜೆಂಟ್ ಇತ್ತು, ಹಂಗಾಗಿ ಅವ್ನು ಬೆಲ್ಲ ತುಪ್ಪ ಹಚ್ಚಿಗೆನೆ ಹಿಡ್ದ.
ನಿಂಗೆ ಎಂತ ಬೇಕು ಈಗ? ಚಟ್ನಿ ಪುಡಿ ಜಾಮ್ ಇದ್ದು. ಅಯ್ಯೋ ಶಿಯ ಬೇಡ. ಹಂಗಾರೆ ಒಂದು ಈಸಿಯೆಸ್ಟ್ ಇಪ್ಪದು ಒಂದು ಆಪ್ಷನ್ ಅಂದ್ರೆ ಕಾಯಿ ಸುಳಿ ಹೆರ್ಕೊಂಡಿದ್ದು ಕಾಯಿ ಸುಳಿ ಮಾಡೋದ? ಸರಿ, ಓಕೆ, ಬೆಸ್ಟ್ ಆಪ್ಷನ್. ಮತ್ತೆ ಈಗ ಚಟ್ನಿ ಬಿಸ್ಕೆಟ್ ಇಪ್ಪದು ಬೇಡ, ಕಾಯಿ ಸುಳಿ ಮಾಡ್ಬಿಡೋಣ ಕ್ವಿಕ್ ಆಗಿ. ಹೌದು, ದೋಸೆಗೂ ಚಲೋ ಆಗ್ತು. ಈರುಳ್ಳಿ ಕೊಲೆ ಮಾಡೇ ಬಿಡ್ತು. ಈಗ ನನ್ನ ಕೊಲೆ ಮಾಡ್ತಿಲ್ಯಾ? ನೀನ್ ಅದನ್ನ ನನಗೆ ಕೊಚ್ಚು ಕೊಲ್ಲೋದಕ್ಕೆ ನಿನ್ ಕಣ್ಣಲ್ಲಿ ನೀರು ತರ್ಸೋದದು. ಹೌದು, ನಾವು ಅನ್ಕೈಂಡ್ ಆಗಿದ್ರೆ ನಮಗೂ ಅನ್ಕೈಂಡ್ನೆಸ್ ಸಿಗುತ್ತೆ. ಅಲ್ದ ಪಾಠ ಲೈಫೇ ಹಂಗೆ, ನಾವು ಕೈಂಡ್ ಆಗಿದ್ರೆ ನಮಗೂ ಕೈಂಡ್ನೆಸ್ಸೇ ಸಿಕ್ತು. ಭಾನುವಾರದ ಇದು ಎಂತದೋಳು ಇದು ನನಗೆ ಎಂತ ಹೇಳ್ತಿದ್ದವಗಳು ಒಳ್ಳೆಯ ಮಾತುಗಳು. ನಿಂಗೆ ನೆನ್ಪಿದ್ದ ನಾವು ಬರಿತಾ ಇದ್ದು ಒಳ್ಳೆಯ ಕೆಲಸಗಳು, ಒಳ್ಳೆಯ ಮಾತುಗಳು. ನಾನು ಸುಳ್ಳೆ ಬರೀತಿದ್ದೆ. ಇವತ್ತು ಒಬ್ಬ ವೃದ್ಧರನ್ನು ದಾರಿಯಿಂದ ಆಚೆ ದಾರಿಗೆ ತಲುಪಿಸಿದ್ದೇನೆ. ಒಂದೇ ಅಲ್ಲ, ನನಗೆ ಕಡಿಗೆ ಸಿಗದೇನೆ ಎಂತ ಮಾಡ್ತಿದ್ದೆ, ಬೇಕೋಳೆ ಕಲ್ಲು ತಗೊಂಡು ರೋಡಿಗೆ ಹಾಕೋದು, ಕಡೆಗೆ ಕಲ್ಲನ್ನು ತೆಗೆದು ಆಚೆಗೆ ಎಸೆದೇನು, ಮುಳ್ಳನ್ನು ಎಸೆದೇನು, ಇದ್ರಲ್ಲೇ ಅರ್ಧ ಕಳೀತಿತ್ತು. ಅದಿರ್ಲಿ, ಇದು ಈಗ ಕಾಯಿ ಸುಳಿ ಎಷ್ಟು ಸ್ವಸಾರ ಅದ. ಇದು ಒನ್ ಆಫ್ ದ ನಮ್ಮ ಚೈಲ್ಡ್ಹುಡ್ ಮೆಮೊರೀಸ್ ಆಕ್ಚುಲಿ. ನಂಗೆ ಮನೇಲಿ ರಾಶಿ ಜನ ಇದ್ದಿದ್ವಲ್ಲಿ ಆವಾಗ. ಅಮ್ಮ ಎಲ್ಲದನ್ನೂ ಪಾಪ ಒಳ್ಳಲ್ಲೇ ಬೀಸ್ ಮಾಡೋಕ್ಕಾಗಿತ್ತು. ಸೊ ಅವಾಗ ಚಟ್ನಿ ಎಲ್ಲ ಮಾಡೋದು ರಾಶಿ ಕಷ್ಟ ಆಗಿತ್ತು. ಮನೇಲಿ 6-7 ಜನ, 4-5 ಜನ ಹುಡ್ರು ಶಾಲೆ ಒಪ್ಪವು. ಸೊ ಅಮ್ಮಂಗೆ ಕಷ್ಟ ಆಗ್ತಿತ್ತು ಪಾಪ. ಚಟ್ನಿ ಎಲ್ಲ ಅವಾಗ ಮಿಕ್ಸರ್ ಎಲ್ಲ ಇತ್ತಿಲ್ಲೇ. ಸೊ ಅಮ್ಮ ಪಾಪ ಎಲ್ಲದನ್ನು ಇದರಲ್ಲೇ ಮಾಡೋಕ್ಕಾಗಿತ್ತು, ಒಳ್ಳಲ್ಲಿ ಬೀಸಿ. ಸೊ ಅವಾಗ ಕಾಯಿ ಹರಿಸ್ಕೆ ಬಿಟ್ರೆ ಇದು ರಾಶಿ ಜನಕ್ಕೆ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಕ್ವಿಕ್ಕು, ಈಸಿಯೆಸ್ಟ್ ಆ್ಯಂಡ್ ಮೋಸ್ಟ್ ಅಮೇಝಿಂಗ್ ವಿತ್ ದೋಸೆ. ಇದಕ್ಕೆ ಕಾಯಿ ಒಂದು ರೆಡಿ ಇದ್ಬಿಟ್ರೆ ಮಗ, ಹೌದು, ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಹೇಳಿ ಎಂಥದ್ದು ಬೇಡ. ಇದಕ್ಕೆ ತುಂಬಾ ಈಸಿಯಾಗಿ ಮಾಡ್ಲಕ್ಕು. ಅರ್ಜೆಂಟ್ ಇದ್ದಾಗಂತೂ ನಿನಗೆ ಪಟಕ್ನೆ ಆಗ್ತು. ಸೊ ಕಾಯಿ ತುರಿ ಎಷ್ಟು ಚಂದ ಮಾಡಿ ತುರಿಯಾಗಿ ಹೆರ್ಕೊಂಡಿರೋ ಕಾಯಿ ಇದ್ರೆ ರಾಶಿ ಚಲೋ ಆಗ್ತು. ಫ್ರೆಶ್ಲಿ ಗ್ರೇಟೆಡ್ ಇದ್ರೆ ಇನ್ನೂ ಟೇಸ್ಟ್ ಜಾಸ್ತಿ. ಇದು ನಾನು ಹೆರೆಸಿಟ್ಟಿರೋದು, ಬಟ್ ಫ್ರೆಶ್ ಆಗಿ ಗ್ರೇಟ್ ಮಾಡ್ಕೊಂಡು ಇನ್ನೂ ಚಲೋ ಇತ್ತು. ಇದಕ್ಕೆ ಒಂದು ಸಣ್ಣದು ಎಷ್ಟು ಬೇಕು ನೋಡ್ಕೊಂಡು ಕ್ವಾಂಟಿಟಿ ಮೇಲೆ ಒಂಚೂರು ಉಳ್ಳಾಗಡ್ಡೆ, ಹಸಿ ಉಳ್ಳಾಗಡ್ಡೆ, ಇದನ್ನು ನಾನೆಂತೂ ಮಾಡಿದ್ನಿಲ್ಲ. ಇದಕ್ಕೆ ಫ್ರೆಶ್ ಕೊತ್ತಂಬರಿ ಸೊಪ್ಪು, ಇದೆರಡು ಮೇನ್ ಇಂಗ್ರೀಡಿಯೆಂಟ್ಸ್. ಇದೆರಡು ಇದ್ರೆ ಮಾತ್ರ ಚಲೋ ಅಪ್ಪದು ಕಾಯಿ ಸುಳಿ. ಮತ್ತೆ ಇದಕ್ಕೆ ಒಂದು ಅರ್ಧ ಸ್ಪೂನು ಸ್ವೀಟ್ ಬೇಕಾದವು ಹಾಕ್ಕೊಳ್ಳಕ್ಕೂ, ಬೇಡ ಅಂದರೆ ಸ್ಕಿಪ್ ಮಾಡ್ಲಕ್ಕು. ಸಕ್ಕರೆ ಒಂದು ಅರ್ಧ ಸ್ಪೂನು. ಬೆಲ್ಲನೂ ಹಾಕ್ಲಕ್ಕು. ಸ್ವೀಟಿಗೆ ಎಂತ ಬೇಕು ಅದನ್ನ ಯಾವ್ದು ಬೇಕಾದ್ರೂ ಹಾಕ್ಲಕ್ಕು. ಒಂಚೂರು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಸರಿ, ಇಷ್ಟು ಹಾಕ್ಕೊಂಡು ಇದನ್ನ ಚಂದ ಮಾಡಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳವು. ಇದಕ್ಕೀಗ ಒಂದು ಒಗ್ಗರಣೆ ಹಾಕ್ಬಿಟ್ರೆ ಕಾಯಿ ಸುಳಿ ರೆಡಿ ಆಗ್ತು. ಇದಕ್ಕೆ ಬಿಸಿ ಬಿಸಿ ದೋಸೆ ಎರ್ಕೊಂಡು ಇದನ್ನ ಹಚ್ಚಿಗೆ ತಿಂದ್ಬಿಟ್ರೆ ಯಾವ ಚಟ್ನಿ, ಯಾವ ಬಾಜಿ ಯಾವುದೂ ಇಲ್ಲ ಇದ್ರ ಮುಂದೆ. ಅಷ್ಟು ಟೇಸ್ಟ್ ಇದು. ಕಾಯಿ ಇಷ್ಟ ಅಪ್ಪಕ್ಕಂತೂ ಇನ್ನೂ ಖುಷಿ ಆಗ್ತು. ಸೊ ಇದು ಕಾದು ಬೆಂಕಿ ಆದಮೇಲೆ ಒಂದು ಸ್ವಲ್ಪ ಎಣ್ಣೆ, ಇದಕ್ಕೆ ರಾಶಿ ಎಣ್ಣೆನೂ ಬೇಡ, ರಾಶಿ ಕಮ್ಮಿ ಎಣ್ಣೆ, ಮತ್ತು ಉದ್ದಿನಬೇಳೆ ಒಂದು ಸ್ವಲ್ಪ ಸಾಕು. ಇದು ಉದ್ದಿನಬೇಳೆ ಚಂದ ಕ್ರಿಸ್ಪಾಗಿ ಬ್ರೌನಿಶ್ ಆಗಿ ಕುರುಮ್ ಅಂದರೆ ಕಾಯಿ ಸುಳಿಗೆ ರಾಶಿ ಚಲೋ ಆಗ್ತು. ಮತ್ತು ಇದಕ್ಕೊಂದು ಸ್ವಲ್ಪ ಸಾಸಿವೆ ಕಾಳು. ಒಗ್ಗರಣೆಗೂ ಜಾಸ್ತಿ ಅಂತೂ ಬೇಡ. ಮತ್ತೆಲ್ಲ ಒಟ್ಟಿನಲ್ಲಿ ಮನೇಲಿಪ್ಪ ಐಟಮ್ಸ್ ಎಲ್ಲ ಮನೇಲಿಪ್ಪ ಐಟಮ್ಸು ಮತ್ತು ಹಸಿಮೆಣಸು. ಈಗ ಇನ್ ಕೇಸ್ ಕೊತ್ತಂಬರಿ ಸೊಪ್ಪು ಇಲ್ಲ ಅಂದ್ರು ಸ್ಕಿಪ್ ಮಾಡ್ಲಕ್ಕು. ಬಟ್ ಕೊತ್ತಂಬರಿ ಸೊಪ್ಪು ಆ್ಯಕ್ಚುಲಿ ಮೇನ್ ಇಂಗ್ರೀಡಿಯೆಂಟ್ ಹೇಳಕ್ಕೆ ಇದಕ್ಕೆ ಟೇಸ್ಟ್ ಜಾಸ್ತಿ ಆಗ್ತು ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದವ. ಬಟ್ ಇಲ್ಲೇ ಅಂದರೆ ಇಟ್ಸ್ ಓಕೆ ಮಾಡ್ಲಕ್ಕು ಹಂಗೆ. ಸೊ ಇದಕ್ಕೆ ಚಲೋ ಕೆಂಪಾಜು ಕರ್ಬೇವಿನ ಸೊಪ್ಪು ಬೇಡ್ಬೇಕು ಇದಕ್ಕೆ. ಇಲ್ಲ ಇದಕ್ಕೆ ಕರ್ಬೇವಿನ ಸೊಪ್ಪು ಹಾಕ್ತಾ ಇಲ್ಲ. ಒಗ್ಗರಣೆ ಯಾವತ್ತು ಎಷ್ಟು ಚಲೋ ಆಗವು ಅಂದರೆ ಹಿಂಗೆ ಕೆಂಬರವು. ಹೌದೇ, ಕೆಂಬಂದು ಕಣ್ಣಲ್ಲಿ ನೀರು ಬಂದು ಕಷ್ಟಪಟ್ಟು ಅಡುಗೆ ಮಾಡಿದಾಗ ಅಡುಗೆ ಚಲೋ ಜೋಳ ಲೆಕ್ಕ. ಇಷ್ಟಪಟ್ಟು ಅಡುಗೆ ಮಾಡಿದಾಗ ಇಷ್ಟಪಟ್ಟು ಕಷ್ಟಪಟ್ಟು ಎವ್ರಿಥಿಂಗ್. ಒಗ್ಗರಣೆ ಬಂದು ಕೆಂಬಂದ ಕಷ್ಟ ಆಗ್ತೋದಾ. ಸೊ ಈಗ ಇದನ್ನ ಆದ್ರೆ ನಂಗೆ ಒಂದು ಡೌಟ್ ಇದ್ದು, ನೀವ್ ಒಗ್ಗರಣೆ ಹಾಕಾದ್ರೆ ನಿಂಗೆ ಮಾತ್ರ ಕೆಂಬತ್ತು, ನನಗೆ ಎಂತಕ್ ಬಂಜಿಲ್ಲೇ? ನಾ ಕಷ್ಟಪಟ್ಟಿದ್ನಿಲ್ಲ ಹೇಳ. ನೀ ಕಷ್ಟಪಟ್ಟಿದ್ನಿ. ಸೊ ಇದನ್ನೀಗ ಕೈಯಲ್ಲಿ ಕಲ್ಸೋದು ಬೆಸ್ಟು. ಚಂದ ಮಿಕ್ಸ್ ಆಗವಿದು. ಈಗ ಕಲರ್ಫುಲ್ ಆಯ್ತು ನೋಡು. ಇದು ಅರಿಶಿಣದಿಂದ ಕಲರ್ಫುಲ್ ಆಗ್ತು. ಇಷ್ಟೇ. ಇದೀಗ ನಮ್ಮ ಕಾಯಿ ಸುಳಿ ರೆಡಿ ಇದ್ದು ಇದನ್ನೀಗ ಜಸ್ಟು ನೀನು
ದೋಸೆ ಒಂದು ಬಿಸಿ ಬಿಸಿ ಇದು ಎಳ್ಕೊಂಡು ಹಾಕಿ ತಿಂದೆ ಅಂದ್ರೆ ಕಾಯಿ ಸುಳಿನ ಬೇರೆ ಯಾವ ದೋಸೆಗೆ ಹಚ್ಕೊಂಬ ಐಟಮ್ಮು ಅಲ್ಲ ಇದ್ರ ಮುಂದೆ ಅಷ್ಟು ಟೇಸ್ಟಿ. ನಮ್ಮನೇಲಂತೂ ಸಾಮಾನ್ಯಂಗೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಇದು. ಸೊ ನಾನು ಯಾವತ್ತೂ ಈಸಿ ಆಗವು ಪಟಕ್ನೆ ಆಗವು ಹೇಳ್ದ ಕಾಯಿ ಹೆರ್ಕೊಂಡೇ ಇರ್ತಲಿ. ಸೊ ಯಾವಾಗ್ಲೂ ಇದನ್ನೇ ಮಾಡಿ ಮುಗಿಸ್ಬೋಲ್ಲ. ನಮ್ಮ ಮನೇಲಿ ಕಾಯಿ ನಮ್ಮ ಊರಲ್ಲಾಗ್ಲಿ ನಮ್ಮ ಹತ್ರ ಆಗ್ಲಿ 24/7 ಅವೈಲೇಬಲ್. ಕಾಯಿ ಎಲ್ಲರಿಗೂ ಇಷ್ಟ ಆಗ್ತೊಳಲ್ ಬರ್ತಿಲ್ಲ. ಈಗ ನಮ್ಮ ಉತ್ತರ ಕನ್ನಡ ದಕ್ಷಿಣದ ಕನ್ನಡದ ಬದಿಗೆ ನಾವು ರಾಶಿ ಕಾಯಿ ಇಲ್ಲದೆ ಅಡುಗೆನೆ ಮಾಡಾಕ್ತಿಲ್ಲ. ಸೊ ಹಂಗಿದ್ದವಕ್ಕೂ ಮತ್ತೆ ಬೆಂಗಳೂರಲ್ಲೂ ಕಾಯಿ ಇಷ್ಟ ಪಡೋಕೆ ಇದು ಕ್ವಿಕ್ ರೆಸಿಪಿ, ಬೇಗ ಮಾಡ್ಲಕ್ಕೂ ಮತ್ತೆ ಸೂಪರ್ ಆಗಿರ್ತದೆ. ಕರೆಂಟ್ ಇಲ್ಲೇ ಹೇಳಾದಾಗ ಹೌದು ಅದೇ ಕರೆಂಟ್ ಇಲ್ಲೇ ಮಿಕ್ಸರ್ ಬೇಡ ಹೇಳಾದಾಗ ತುಂಬಾ ಈಸಿ ಆಗ್ತೋಳು. ಹೌದು. ಅಮ್ಮ ಕಾಯಿ ಸುಳಿ ಮಾಡಿದ್ದು ಮಗ ಬಾ ಬೇಗ. ಅವ್ನು ಹಂಗೆ ಹೇಳಾರು ಎಬ್ಸಲ್ ಆಗ್ತಾ ನೋಡೋಣ. ಅವು ಎದುರು ಇದ್ದ ಕಾಯಿ ಸುಳಿ ಅದಕ್ಕೆ ಹಿಂಗೆ ಕಟ್ ಮಾಡಿ ಹಿಂಗೆ ಒಂಚೂರು ಕಾಯಿ ಸುಳಿ ಹಚ್ಚಿ, ಜಾಸ್ತಿ ಕಾಯಿ ಸುಳಿ ಹಚ್ಚಿ ಹಿಂಗೆ ಮಾಡಿ ತುತ್ತು ಮಾಡ್ಕೊಂಡು ತಂಗಿ ಬಾಯಿಗೆ ಹಾಕ್ತೇನ ಮಾಡ್ದಿ. ಹಶ್ವಾಗೋಜು ಇವತ್ತು ನನ್ನ ಬಾಯಿಗೆ ಹಾಕೈತಿ. ಸೂಪರ್ ಕಾಂಬಿನೇಷನ್ ಇದು. ಅಂಡ್ ಸುಟೇಬಲ್ ವಿತ್ ಎಲ್ಲ ದೋಸೆ ಅಲ್ದಾ? ಎನಿ ದೋಸೆ ಇವನ್ ಉದ್ದಿನ ದೋಸೆ, ನಾರ್ಮಲ್ ಉದ್ದಿನ ದೋಸೆಗೂ ಬೆಸ್ಟ್ ಆಗ್ತು ಕಾಂಬಿನೇಷನ್. ಇದು ಹೆಂಗೆ ಅಂದ್ರೆ ನಾವು ನೀರ್ ದೋಸೆಗೆ ಇದು ಮಾಡ್ಕೊಂಡ್ವಿ, ಸ್ವೀಟ್ ಮಾಡ್ತೀವಲ್ಲಿ ಸ್ವೀಟ್ ಕಾಯಿ ಸುಳಿ, ಅದಕ್ಕೆ ಒಗ್ಗರಣೆ ಹಾಕಿ ಎಲ್ಲ ಇತ್ತು. ನಿನ್ ನೋಡ್ಕೊಂಡ್ ಕುತ್ಕೊಂಡ ನನ್ ಹೊಟ್ಟು ತುಂಬ್ತಿಲ್ಲ. ಹೇಳ್ಕೊಂತ ತನಗ್ ಪ್ರೀತಿ ಹೇಳ್ಕೊಂಡು ಹೊಡಿತಾ ಇದ್ದು. ನಾನು ಹೋಗಿ ಎಳ್ಕೊಂಬನ್ಕ ತಿಂಬಲ್ ಶುರು ಮಾಡ್ತೀಗ. ಚಂದ ಮಾಡಿ ವಾಕ್ ಮಾಡಿ ಎಲ್ಲ ಕರಗಿಸ್ಕೊಂಡು ಮನೆಗೆ ಬಂದ್ಕೊಂಡು ಎಕ್ಸ್ಟ್ರಾ ಜಾಸ್ತಿ ಕ್ಯಾಲೋರೀಸ್ ಹಾಕ್ಕೊಳ್ಳು. ಮತ್ತೆ ಬದುಕಿಪ್ಪ ತನಕವ ಚಂದ ಉಂಡ್ಕೊಂಡ್ ತಿನ್ಕೊಂಡ್ ಖುಷಿಯಾಗಿರವು. ಡಯಟ್ ಎಲ್ಲ ಮಾಡಲ್ಲ. ನೀನ್ ಅಮ್ಮ ಕೊಟ್ಟಿದ್ದ? ಹೌದು, ನಾನು ಅಮ್ಮನ್ ನೋಡ್ರೆ ಡಯಟ್ ಮಾಡಂಕಂಟು ನಂಗೆ ಅಪ್ಪ ಕೊಟ್ಟಿದ್ದ. ಡಯಟ್ ಎಲ್ಲ ಮಾಡಲಾಗ ಇದ್ದಷ್ಟು ದಿನ ಚಂದ ಉಣ್ಕೊಂಡ್ ತಿನ್ಕೊಂಡ್ ಸೊಂಪಾಗಿ ಬೆಳ್ಕೊಂಡಿರೋಳೆ. ಸೊ ನಾ ಅದನ್ನ ಅಪ್ಪನ ಮಾತನ್ನ ನಾನು ಎಂತ ಹೇಳ್ತೇನೆ ಅಂತ ಹಾಕದಗೆಲ್ಲ ದಾಟ್ತಿಲ್ಲ ನೀನು. ವಾಕ್ಯ ಪರಿಪಾಲಕಿ. ಸೊ ಚಂದ ತಿನ್ಕೊಂಡು ಉಣ್ಕೊಂಡು ಮಜಾ ಮಾಡ್ಕೊಂಡು ಖುಷಿಯಾಗಿರಿ ಅಷ್ಟೇ.